ನಾನು ಈ ಗಾಡಿಗೆ ಏನುಂಟು ಡಿಸ್ಕ್ ಸೆಟಪ್ ಮಾಡಿದ್ದೇನೆ. ಫಸ್ಟ್ ಹೇಳಬೇಕಂತ ಹೇಳಿದರೆ ಇದು ಏನುಂಟು ಡಿಸ್ಕ್ ಸೆಟಪ್ ಮಾಡಿರುವಂತಹದ್ದು ಕಾಣ್ತಾ ಇರ್ಬೋದು ಇಲ್ಲಿ ಪಲ್ಸರ್ನದ್ದು. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದರೆ ತುಂಬ ಜನ ಶಾಪಲ್ಲಿ ಹೇಳಿರೋದನ್ನು ಕೇಳಿರ್ಬೋದು, ಡೈರೆಕ್ಟ್ ಫಿಟ್ ಆಗ್ತದೆ ಪಲ್ಸರ್ನದು ಡೈರೆಕ್ಟ್ ಫಿಟ್ ಆಗ್ತದೆ ಅಂತ ಹೇಳಿ. ನಮ್ಮ ಸ್ಪ್ಲೆಂಡರ್ಗೆ ಏನುಂಟು ಡೈರೆಕ್ಟಾಗಿ ಫಿಟ್ ಆಗೋದೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೇನೆ, ಮೇಲಿರುವಂತಹ ಬೋಲ್ಟ್ ನಟ್ ಏನುಂಟು ಇದು ಕೂಡ ಚೇಂಜ್ ಮಾಡಬೇಕಾಗ್ತದೆ. ಸ್ಪ್ಲೆಂಡರಲ್ಲಿ ಬರುವಂತಹ ಬೋಲ್ಟ್ ನಟ್ ಏನುಂಟು ಅದು ಇದಕ್ಕೆ ಫಿಟ್ ಆಗೋದಿಲ್ಲ. ನಾನು ಒಂದು ಸಜೆಷನ್ ಕೊಡೋದು ಏನಂತ ಹೇಳಿದರೆ, ನೀವು ಡಿಸ್ಕ್ ಸೆಟಪ್ ಮಾಡುವಾಗ ಕ್ಯಾಲಿಪರ್ ಏನುಂಟು ಹೊಸತೆ ಹಾಕೋದು ಒಳ್ಳೇದಂತ ಹೇಳ್ತೇನೆ. ಈ ಒಂದು ಡಿಸ್ಕ್ ಸೆಟಪ್ಗೆ ಟೋಟಲ್ 9,000 ಖರ್ಚಾಗಿದೆ. ನೀವು ಹೇಳಿದರೆ ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ನನಗೆ ಅಷ್ಟು ಖರ್ಚಾಗಿದೆ. ಈ ಒಂದು ಶಾಕ್ ಅಬ್ಸರ್ವರ್ ಇದ್ದು ಏನುಂಟು ಆಯಿಲ್ ಚೇಂಜ್ ಮಾಡಬೇಕಾದ್ರೆ ಕಾಣ್ತಾ ಇರ್ಬೋದು ಇಲ್ಲಿ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದಾನೆ. ಸೊ ವಿಡಿಯೋದ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಿಮಗೆ ನಾನು ಯಾವ ವಿಷಯದ ಕುರಿತಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಹೌದು, ನಾನು ಈ ಗಾಡಿಗೆ ಏನುಂಟು ಡಿಸ್ಕ್ ಸೆಟಪ್ ಮಾಡಿದ್ದೇನೆ. ಸೊ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ಅಂತ ಹೇಳಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು ಅದನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ಬೇಕಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ. ಸೊ ಆದಷ್ಟು ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮ್ಮ ಒಂದೊಂದು ಸೆಕೆಂಡ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನನ್ನ ಯೂಟ್ಯೂಬ್ನ ಗ್ರೋತಿಗೆ. ಫಸ್ಟ್ ಹೇಳಬೇಕಂತ ಹೇಳಿದರೆ ಇದು ಏನುಂಟು ಡಿಸ್ಕ್ ಸೆಟಪ್ ಮಾಡಿರುವಂತಹದ್ದು ಕಾಣ್ತಾ ಇರ್ಬೋದು ಇಲ್ಲಿ ಪಲ್ಸರ್ನದ್ದು. ನಮ್ಮ ಓಲ್ಡ್ ಪಲ್ಸರ್ ಏನುಂಟು ಅದರ ಒಂದು ಡಿಸ್ಕ್ ಸೆಟಪ್ ಆಗಿರ್ತದೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಇದು ಶಾಕ್ ಅಬ್ಸರ್ವರ್, ಅದರದ್ದೇ 3 ಇಂಚಸ್ ಹೈಟ್ ನಟ್ ಹಾಕಿದ್ದಾನೆ. ಅದು ಬಿಟ್ಟರೆ ಇಲ್ಲಿ ಕಾಣ್ತಾ ಇರ್ಬೋದು ಇದೇ ಶಾಕ್ ಅಬ್ಸರ್ವರ್, ಅದಕ್ಕೆ ಫೋರ್ಕ್ ಬೂಟ್ ಹಾಕಿದ್ದಾನೆ. ಕ್ಯಾಲಿಪರ್ ಏನುಂಟು ಹೊಸ ತೆಗೊಂಡಿರುವಂಥದ್ದು. ಎಲ್ಲದರ ಬಗ್ಗೆ ನಾನು ಸ್ಟೆಪ್ ಟು ಸ್ಟೆಪ್ ಎಲ್ಲವನ್ನು ಇನ್ಫಾರ್ಮೇಷನ್ ಕೊಡ್ತೇನೆ. ಕೊನೆ ತನಕ ವೀಡಿಯೋ ನೋಡಿ. ಇನ್ವೆಸ್ಟ್ ಮಾಡಿದರೆ ಅದಾದಮೇಲೆ ನಿಮಗೆ ಅದರ ಡಬಲ್ ಏನುಂಟು ನಿಮಗೆ ಅದನ್ನು ಫಿಟ್ಟಿಂಗ್ ಮಾಡೋದಕ್ಕೆ ಖರ್ಚಾಗ್ತದೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, ತುಂಬ ಜನ ಶಾಪಲ್ಲಿ ಹೇಳಿರೋದನ್ನು ಕೇಳಿರ್ಬೋದು, ಡೈರೆಕ್ಟ್ ಫಿಟ್ ಆಗ್ತದೆ ಪಲ್ಸರ್ನದು ಡೈರೆಕ್ಟ್ ಫಿಟ್ ಆಗ್ತದೆ ಅಂತ ಹೇಳಿ. ನಾನು ಇವತ್ತು ಕ್ಲಿಯರ್ ಆಗಿ ಹೇಳ್ತೇನೆ, ಈ ಒಂದು ಶಾಕ್ ಅಬ್ಸರ್ವರ್ ಏನುಂಟು ಅಥವಾ ಈ ಒಂದು ಡಿಸ್ಕ್ ಸೆಟಪ್ ಏನುಂಟು ನಮ್ಮ ಸ್ಪ್ಲೆಂಡರ್ಗೆ ಏನುಂಟು ಡೈರೆಕ್ಟಾಗಿ ಫಿಟ್ ಆಗೋದೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೇನೆ, ಯಾರು ಹೇಳಿದರೂ ಕೂಡ ಡೈರೆಕ್ಟಾಗಿ ಫಿಟ್ ಅಂತೂ ಆಗೋದೇ ಇಲ್ಲ. ಸ್ಪ್ಲೆಂಡರ್ಗೆ ನಾವು ತುಂಬ ಮಾಡಿಫಿಕೇಷನ್ಸ್ ಮಾಡಬೇಕಾಗ್ತದೆ. ಯಾರು ಕೂಡ ಯಾಮಾರಬೇಡಿ, ಈ ಒಂದು ಮಾತನ್ನು ಕೇಳಿ. ಅಂದರೆ ಏನುಂಟು ಡೈರೆಕ್ಟಾಗಿ ಫಿಟ್ ಆಗ್ತದೆ ಅಂತ ಹೇಳಿದರೆ ಯಾರು ಕೂಡ ನಂಬೇಡಿ. ನೀವು 4,000 ಈ ಒಂದು ಡಿಸ್ಕ್ ಸೆಟಪ್ಗೆ ನೀವು ಇನ್ವೆಸ್ಟ್ ಮಾಡಿದರೆ ಅದಾದಮೇಲೆ ನಿಮಗೆ ಅದರ ಡಬಲ್ ಏನುಂಟು ನಿಮಗೆ ಅದನ್ನು ಫಿಟ್ಟಿಂಗ್ ಮಾಡೋದಕ್ಕೆ ಖರ್ಚಾಗ್ತದೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಆದಷ್ಟು ಏನುಂಟು ನೀವು ಶಾಕ್ ಅಬ್ಸರ್ವರ್ ಆಗಿರ್ಬೋದು ಅಥವಾ ಅದರ ಫುಲ್ ಸೆಟ್ ಏನುಂಟು ಡಿಸ್ಕ್ ಸೆಟಪ್ ಏನುಂಟು ಅದನ್ನೆಲ್ಲವನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಆ ಒಂದು ವಿಷಯದಲ್ಲಿ ಸ್ವಲ್ಪ ಏನು ಪ್ರಾಬ್ಲಮ್ ಆಗಿದೆ ನನಗೆ. ಏನಂತ ಹೇಳಿದರೆ ಇದರಲ್ಲಿ ತುಂಬ ಏನುಂಟು ಶಾಕ್ ಅಬ್ಸರ್ವರ್ ಮತ್ತು ಈ ಹಬ್ ಏನುಂಟು ಇದೆರಡು ಬಿಟ್ಟರೆ ಮೇ ಬಿ ಇದರಲ್ಲಿ ಯಾವುದು ಕೂಡ ಹೊಸತಿಲ್ಲ ಅಂತ ಅಂದ್ಕೊಳ್ತೇನೆ. ಅದು ಬಿಟ್ಟರೆ ಒಂದು ಡಿಸ್ಕ್ ಪ್ಲೇಟ್ ಏನುಂಟು ಇದು ಕೂಡ ಒಂದು ಅದರಲ್ಲೇ ಬಂದಿರುವಂತಹದ್ದು. ಅದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇದರಲ್ಲಿ ಇಲ್ಲ. ಅಂದರೆ ಎಲ್ಲ ಸೆಟ್ ಏನುಂಟು ಹೊಸತೆ ಆಗಬೇಕಾಗ್ತದೆ. ಸೊ ಆ ವಿಷಯದಲ್ಲಿ ನಾನು ಸ್ವಲ್ಪ ಯಾಮಾರಿದ್ದೇನೆ. ಅದನ್ನು ಸ್ವಲ್ಪ ನೀವು ನೋಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು, ತುಂಬ ಒಂದು ಹಣ ಉಳಿಬೋದು ಅಂತ ಅಂದ್ಕೊಳ್ತೇನೆ. ಈ ಒಂದು ಶಾಕ್ ಅಬ್ಸರ್ವರಲ್ಲಿ ಏನುಂಟು 2 ರೀತಿಯದ್ದು ಬರ್ತದೆ. ಅದು 2 ಮಾಡಲಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಒಂದು ಮಾಡಲ್ ಏನುಂಟು ಇದಕ್ಕೆ ಡೈರೆಕ್ಟಾಗಿ ಅಂದರೆ ಶಾಕ್ ಅಬ್ಸರ್ವರ್ ಮಾತ್ರ ಒಂದು ಸ್ವಲ್ಪ ಡೈರೆಕ್ಟಾಗಿ ಫಿಟ್ ಆಗ್ತದೆ. ಬಟ್ ಈ ಒಂದು ಶಾಕ್ ಅಬ್ಸರ್ವರ್ ಏನುಂಟು ಕಾಣ್ತಾ ಇರ್ಬೋದು, ಇದಕ್ಕೆ ಫಿಟ್ ಮಾಡಬೇಕಂತ ಹೇಳಿದರೆ ಈ ಒಂದು ಟಿ ಸ್ಟ್ರೋಮ್ ಏನುಂಟು ಟಿ ಸ್ಟ್ರೋಮನ್ನು ಕೂಡ ಸ್ವಲ್ಪ ನಾವು ಮೋಡಿಫಿಕೇಶನ್ಸ್ ಮಾಡಬೇಕಾಗ್ತದೆ. ಹೋಲ್ ಸ್ವಲ್ಪ ದೊಡ್ಡದು ಮಾಡಿದರೆ ಮಾತ್ರ ಕೂರುವಂಥದ್ದು, ಇಲ್ಲದ್ರೆ ಇದನ್ನು ಕೂರಿಸೋದಕ್ಕೆ ಆಗೋದಿಲ್ಲ, ಅದು ಒಳಗೆ ಹೋಗೋದೇ ಇಲ್ಲ. ಸೊ ಆ ಒಂದು ರೀಸನಿಂದ ಈ ಒಂದು ಟಿ ಸ್ಟ್ರೋಮ್ ಏನುಂಟು ಇದರ ಸೈಡ್ ಏನುಂಟು ಸ್ವಲ್ಪ ಗ್ಯಾಪ್ ಮಾಡಬೇಕಾಗ್ತದೆ. ಗ್ಯಾಪ್ ಮಾಡಿದರೆ ಮಾತ್ರ ಇದು ಒಳಗೆ ಹೋಗುವಂಥದ್ದು. ಅದಾದಮೇಲೆ ನಾನು ಕೂರಿಸಿರುವಂಥದ್ದು 3 ಇಂಚಸ್ ಹೈಟ್ ನಟ್. ಸೊ ಇದಕ್ಕೆ ಬೇರೆ ಇದಾಗಿದೆ. ಅದು ಬಿಟ್ಟರೆ ಮೇಲಿರುವಂತಹ ಬೋಲ್ಟ್ ನಟ್ ಏನುಂಟು ಇದು ಕೂಡ ಚೇಂಜ್ ಮಾಡಬೇಕಾಗ್ತದೆ. ಸ್ಪ್ಲೆಂಡರಲ್ಲಿ ಬರುವಂತಹ ಬೋಲ್ಟ್ ನಟ್ ಏನುಂಟು ಅದು ಇದಕ್ಕೆ ಫಿಟ್ ಆಗೋದಿಲ್ಲ. ಇದು TVSನವರ ಬೋಲ್ಟ್ ಆಗಿರ್ತದೆ. ಇದಕ್ಕೆ ಸಾಧಾರಣ 100 ರೂಪಾಯಿ ತನಕ ಆಗಿದೆ 2 ಇದಕ್ಕೆ. ಸೊ ಇಷ್ಟು. ಅದಾದಮೇಲೆ ಕೆಳಗೆ ನೋಡ್ತಾ ಬಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಫೋರ್ಕ್ ಬೂಟ್ ಹಾಕಿದ್ದೇನೆ. ಇದು ಎಕ್ಸ್ಪಲ್ಸ್ ಇದ್ದು ಫೋರ್ಕ್ ಬೂಟ್ ಆಗಿರ್ತದೆ. ಇದಕ್ಕೆ 200 ಆಗಿದೆ. ಸೊ ಶಾಕ್ ಅಬ್ಸರ್ವರ್ ಹೇಳಿದೆ ನಾನು, ಪಲ್ಸರ್ನದ್ದು ಒಂದು ಮಾಡೆಲ್, ಯಾವ ಮಾಡೆಲ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಆ ಒಂದು ಮಾಡೆಲ್ನ ಇದು ಶಾಕ್ ಅಬ್ಸರ್ವರ್ ಆಗಿರ್ತದೆ. ಇದರಲ್ಲಿ ಬ್ಲ್ಯಾಕ್ ಇದು ಬರ್ತದೆ, ಅದು ಇನ್ನೊಂದು ಮಾಡೆಲ್ ಇದ್ದು. ಮತ್ತು ನೆಕ್ಸ್ಟ್ ನೋಡ್ತಾ ಬಂದರೆ ಇಲ್ಲಿ ಕ್ಯಾಲಿಪರ್ ನೋಡ್ತಾ ಇರ್ಬೋದು. ಕ್ಯಾಲಿಪರ್ ಏನುಂಟು ಇದು ನಾನು ಅದರಲ್ಲಿ ಸಿಕ್ಕಿರುವಂಥ ಕ್ಯಾಲಿಪರ್ ಏನುಂಟು ಫುಲ್ ಹಾಳಾಗಿತ್ತು. ನಾನು ಒಂದು ಸಜೆಷನ್ ಕೊಡೋದು ಏನಂತ ಹೇಳಿದರೆ, ನೀವು ಡಿಸ್ಕ್ ಸೆಟಪ್ ಮಾಡುವಾಗ ಕ್ಯಾಲಿಪರ್ ಏನುಂಟು ಹೊಸತೆ ಹಾಕೋದು ಒಳ್ಳೇದಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಪಲ್ಸರ್ನಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಕ್ಯಾಲಿಪರ್ ಏನುಂಟು ಇದು ಜಾಮ್ ಆಗ್ತದೆ. ಓಲ್ಡ್ ಪಲ್ಸರ್ನಲ್ಲಿ ಈ ಒಂದು ಕ್ಯಾಲಿಪರ್ ಏನುಂಟು ಜಾಮ್ ಆಗುವಂಥ ಸಾಧ್ಯತೆ ತುಂಬ ಇದೆ. ಸೊ ಆ ಒಂದು ರೀಸನಿಂದ ಆದಷ್ಟು ಕ್ಯಾಲಿಪರ್ ಏನುಂಟು ಅದನ್ನೊಂದು ಹಾಕಿದರೆ ನಿಮಗೆ ತುಂಬ ಒಳ್ಳೆಯದು, ಯಾವುದೇ ಒಂದು ರಿಸ್ಕ್ ಕೂಡ ಇರೋದಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಬಂದರೆ ಈ ಒಂದು ಬೋಲ್ಟ್ ಏನುಂಟು ಅದು ಕೊಡೋದಿಲ್ಲ. ಅವರು ಕೊಟ್ಟರೂ ಕೂಡ ಅದು ಅಷ್ಟೊಂದು ಒಳ್ಳೆಯದಿರೋದಿಲ್ಲ. ಅದು ಆ ಒಂದು ರೀಸನಿಂದ ಬೋಲ್ಟ್ ಕೂಡ ಬೇರೆ ಹಾಕಬೇಕಾಗ್ತದೆ. ಸೊ ಈ ಒಂದು ರೀಸನ್ಗೆ ನಾನು ಆಗಲೇ ಮೆನ್ಷನ್ ಮಾಡಿದ್ದೆ,
ಈ ಒಂದು ಪಲ್ಸರ್ನ ಡಿಸ್ಕ್ ಸೆಟಪ್ ಏನುಂಟು ಸ್ಪ್ಲೆಂಡರ್ಗೆ ಡೈರೆಕ್ಟಾಗಿ ಫಿಟ್ ಆಗೋದೇ ಇಲ್ಲ, ನಾನು ಚಾಲೆಂಜ್ ಮಾಡ್ತೇನೆ ಅಂತ ಹೇಳಿ. ಸೊ ಈಗಲೇ ನೀವು ಕೇಳಿರ್ಬೋದು ಯಾವುದೆಲ್ಲ ಬೇರೆ ಬೇರೆ ಪಾರ್ಟ್ ಕೂರಿಸಿದ್ದೇನೆ ಅಂತ ಹೇಳಿ. ಸೊ ಇದು ಚೇಂಜ್ ಮಾಡಬೇಕಾಗ್ತದೆ, ಕ್ಯಾಲಿಪರ್ ಚೇಂಜ್ ಮಾಡಬೇಕಾಗ್ತದೆ. ಮತ್ತೆ ನೋಡ್ತಾ ಬಂದರೆ ಇಲ್ಲಿ ಕೆಳಗೆ ನೋಡ್ತಾ ಬಂದರೆ ಈ ಒಂದು ಬೋಲ್ಟ್ ಏನುಂಟು, ಈ ಒಂದು ರಾಡ್ ಏನುಂಟು, ನಾವು ಇದನ್ನು ರಿಮ್ ಕೂರಿಸುವಂತಹ ರಾಡ್ ಏನುಂಟು ಇದು ಕೂಡ ಚೇಂಜ್ ಮಾಡಬೇಕಾಗ್ತದೆ. ಅದರಲ್ಲಿ ಕೊಡುವಂತಹ ರಾಡ್ ಏನುಂಟು ಅದು ಆಗೋದಿಲ್ಲ, ಡೈರೆಕ್ಟಾಗಿ ಫಿಟ್ ಆಗೋದಿಲ್ಲ. ಆ್ಯಂಡ್ ಸೊ ಇಷ್ಟೆಲ್ಲ ಅದಾದಮೇಲೆ ಡಿಸ್ಕ್ ಪ್ಲೇಟ್ ಉಂಟು, ಪ್ಲೇಟ್ ಏನುಂಟು ಅದನ್ನು ಡೈರೆಕ್ಟಾಗಿ ಈ ಒಂದು ಹಬ್ಬಿಗೆ ಏನುಂಟು ಕರೆಕ್ಟಾಗಿ ಕೂರಿಸೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಕೂಡ ಬೇರೆ ಒಂದು ಮೋಡಿಫಿಕೇಷನ್ ಮಾಡಬೇಕಾಗ್ತದೆ, ಅದನ್ನು ಹೇಳ್ತೇನೆ. ಇಷ್ಟೆಲ್ಲ ಈ ಒಂದು ಇದನ್ನು ಕೂರಿಸ್ಬೇಕಂತ ಹೇಳಿದರೆ ಇಷ್ಟೆಲ್ಲ ಚೇಂಜಸ್ ಮಾಡಬೇಕಾಗ್ತದೆ. ಆ್ಯಂಡ್ ಸೊ ಇಲ್ಲಿ ಒಂದು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಏನುಂಟು ಇಷ್ಟು ಗ್ಯಾಪ್ ಏನುಂಟು ಇದಕ್ಕೆ ಒಂದು ಬೇರೆ ಪೀಸ್ ಕೂರಿಸಿ ಸೆಟ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಈ ಶಾಕ್ ಅಬ್ಸರ್ ಏನುಂಟು ಬೆಂಡ್ ಬರ್ತದೆ. ಸೊ ಆ ಒಂದು ರೀಸನ್ಗಿಂದ ಈ ಸೈಡ್ ಸ್ವಲ್ಪ ಆ ಸೈಡ್ ಕೂಡ ಅಷ್ಟೇ ಗ್ಯಾಪ್ ಏನುಂಟು ಅದು ಬ್ಯಾಲೆನ್ಸ್ ಆಗಬೇಕು. ಅಷ್ಟೇ ಒಂದು ಪೀಸನ್ನಿಟ್ಟು ಅಂದರೆ ಒಂದು ಬುಷ್ ಇಟ್ಟು ಅದನ್ನು ಕೂರಿಸಬೇಕಾಗ್ತದೆ. ಕೂರಿಸಿದರೆ ಮಾತ್ರ ಏನುಂಟು ಈ ಒಂದು ಡಿಸ್ಕ್ ಸೆಟಪ್ ಏನುಂಟು ಇದು ಫಿಟ್ ಆಗುವಂಥದ್ದು, ಡೈರೆಕ್ಟಾಗಿ ಫಿಟ್ ಆಗೋದಿಲ್ಲ. ಈ ಸೈಡ್ ಕಾಣ್ತಾ ಇದೆಯಾ ಇಲ್ವ ಅಂತ ಗೊತ್ತಿಲ್ಲ, ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆ, ಇಲ್ಲಿ ಈ ಒಂದು ಗ್ಯಾಪ್ ಏನುಂಟು ಇಲ್ಲಿ ಕೂಡ ಇಷ್ಟು ಗ್ಯಾಪ್ ಕೊಡಬೇಕಾಗ್ತದೆ. ಇಲ್ಲಿ ನಡುವಲ್ಲಿ ಬೇರೆ ಒಂದು ಬೋಲ್ಟ್ ಹಾಕಿ, ಅದು ಕಾಣ್ತಾ ಇದೆ ಇಲ್ವ ಅಂತ ಗೊತ್ತಿಲ್ಲ. ಸೊ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ಈ ಒಂದು ಬೋಲ್ಟ್ ಏನುಂಟು ಇಲ್ಲಿಗೆ ಸೆಂಟ್ರಲ್ಲಿ ಬೋಲ್ಟ್ ಹಾಕಿ ಅದನ್ನು ಸ್ವಲ್ಪ ಗ್ಯಾಪ್ ಬಿಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಕ್ಯಾಲಿಪರಿಗೆ ಕರೆಕ್ಟಾಗಿ ಒಂದು ಡಿಸ್ಕ್ ಪ್ಲೇಟ್ ಕೂರಬೇಕು. ಸೊ ಆ ಒಂದು ರೀಸನಿಂದ. ಆ್ಯಂಡ್ ಇಲ್ಲಿ ಒಂದು ಕ್ಯಾಲಿಪರಿಗೂ ಕೂಡ ಒಂದು ಬುಷ್ ಇಡಬೇಕಾಗ್ತದೆ. ಯಾಕಂತ ಹೇಳಿದರೆ ಸ್ವಲ್ಪ ಆಚ್ ಸೈಡ್ ಹೋಗಬೇಕು ಕ್ಯಾಲಿಪರ್. ಸೊ ಆ ಒಂದು ರೀಸನಿಂದ. ಸೊ ಈಗಲೇ ಗೊತ್ತಾಗಿರ್ಬೋದು ನಿಮಗೆ ಎಷ್ಟೆಲ್ಲ ಮೋಡಿಫಿಕೇಷನ್ಸ್ ಮಾಡಬೇಕಂತ ಹೇಳಿ. ಸೊ ಈ ಒಂದು ರೀಸನಿಂದ ನನಗೆ ಈ ಒಂದು ಡಿಸ್ಕ್ ಸೆಟಪ್ಗೆ ಟೋಟಲ್ 9,000 ಖರ್ಚಾಗಿದೆ. ನೀವು ಹೇಳಿದರೆ ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ನನಗೆ ಅಷ್ಟು ಖರ್ಚಾಗಿದೆ. ಸೊ ನಾನೀಗ ಪ್ರೈಸ್ ಡೀಟೇಲ್ಸ್ ಹೇಳ್ತಾ ಬಂದರೆ, ಸೊ ಇದೇನುಂಟು ಇದು ಅದರಲ್ಲೇ ಕೊಟ್ಟಿರುವಂತಹದ್ದು. ಪಲ್ಸರ್ನ ನೀವು ಡಿಸ್ಕ್ ಸೆಟಪ್ ತಗೊಳ್ತೀರಾ ಅಂತ ಹೇಳಿದರೆ ಇದು ಕೂಡ ಪಲ್ಸರ್ನದ್ದೇ ತಗೊಳ್ಳಿ. ಅವರು ಬೇರೆ ಬೇರೆ ರೀತಿಯಾದಂತಹ ಮಾಸ್ಟರ್ ಸಿಲಿಂಡರ್ ಕೊಡ್ತಾರೆ, ಅದನ್ನು ನೀವು ತಗೊಳ್ಬೇಡಿ. ಆದಷ್ಟು ಪಲ್ಸರ್ನವರದ್ದೇ ಮಾಸ್ಟರ್ ಸಿಲಿಂಡರನ್ನು ತಗೊಳ್ಳಿ. ಇದು ಕಾಣ್ತಾ ಇರ್ಬೋದು, ಇದು ಅಪಾಚಿದು ಅಂತ ಅಂದ್ಕೊಳ್ತಾನೆ, ಅಪಾಚಿಯ ಒಂದು ಮಾಸ್ಟರ್ ಸಿಲಿಂಡರ್. ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಬಂದರೆ ಈ ಕೇಬಲ್ ಏನುಂಟು, ಈ ಕೇಬಲ್ ನಾವು ಚೇಂಜ್ ಮಾಡಬೇಕಾಗ್ತದೆ. ಇದರಲ್ಲಿ ಸಿಗುವಂತಹ ಕೇಬಲ್ ಏನುಂಟು ಅದು ಆಗೋದಿಲ್ಲ. ಇದಕ್ಕೆ ಆಲ್ಮೋಸ್ಟ್ 500 ಸಮಥಿಂಗ್ 600 ಎಷ್ಟೋ ಅಷ್ಟಾಗಿದೆ, 140 ಸೆಂಟಿಮೀಟರ್ ಇದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಬಂದರೆ ಇಲ್ಲಿ ಹೈಟ್ ನಟ್ ಯೂಸ್ ಮಾಡಿದ್ದೇನೆ. ಹೈಟ್ ನಟ್ 3 ಇಂಚು, ಇದಕ್ಕೆ ಎಷ್ಟು 800 ರೂಪಾಯಿ ಆಗಿದೆ. ಅದಾದಮೇಲೆ ಫುಲ್ ಸೆಟ್ಟಿಗೆ 4,500, 5,500, 6,000 ಆಗಿದೆ. ಅದಾದಮೇಲೆ ಇಲ್ಲಿ ಕ್ಯಾಲಿಪರ್ ಏನುಂಟು ಇದಕ್ಕೆ 1,500, 6,500, 8,000 ಆದಮೇಲೆ ಬೋಲ್ಟ್ ನಟ್ ಏನುಂಟು ಅದಕ್ಕೆ ಒಂದು 200 ರೂಪಾಯಿ ಏನೋ ಆಗಿದೆ ಸಮಥಿಂಗ್ ಎಲ್ಲ ಆಗುವಾಗ. ಇದನ್ನು ಕೂರಿಸೋದಕ್ಕೆ ನಾನು ಒಮ್ಮೆ ಶಾಪಿಗೆ ಹೋಗಿದ್ದೆ, ಅಲ್ಲಿ 300 ರೂಪಾಯಿ ಆಗಿದೆ. ರಿಮ್ ಏನುಂಟು ಇದಕ್ಕೆ ಡೈರೆಕ್ಟ್ ಆಗೋದಿಲ್ಲ, ಅವರು ಕೊಟ್ಟಿರುವಂಥ ರಿಮ್ ಎಷ್ಟಾದರೂ ಕೂಡ ಹಾಳಾಗಿರ್ತದೆ. ಸೊ ಆ ಒಂದು ರೀಸನಿಂದ ಏನುಂಟು ರಿಮ್ ಚೇಂಜ್ ಮಾಡಬೇಕಾಗ್ತದೆ. ಆ್ಯಂಡ್ ಈ ಒಂದು ಕಡ್ಡಿ ಏನುಂಟು ಇದು ಕೂಡ ಚೇಂಜ್ ಮಾಡಬೇಕಾಗ್ತದೆ. ಇದಕ್ಕೆ 350, 360 ಏನಾಗಿದೆ. ಅದಾದಮೇಲೆ ವಾಪಸ್ ಈ ರಿಮ್ಮು ನಾನೇನುಂಟು ಸ್ಪ್ಲೆಂಡರ್ ಇದ್ದು ನನ್ನದು ಓಲ್ಡ್ ಏನಿತ್ತು ಅದನ್ನೇ ಕಟ್ ಮಾಡಿ ಇದಕ್ಕೆ ಕೂರಿಸಿದ್ದೇನೆ. ಸೊ ಆ ಒಂದು ರೀಸನಿಂದ ಒಂದು 1,000 ರೂಪಾಯಿ ಉಳಿದಿದೆ. ಟೋಟಲ್ ಅಷ್ಟಾಯಿತು. ಅದಾದಮೇಲೆ ಏನುಂಟು ಈ ಒಂದು ಶಾಕ್ ಅಬ್ಸರ್ ಏನುಂಟು ಆಯಿಲ್ ಚೇಂಜ್ ಮಾಡಬೇಕಾದ್ರೆ ಕಾಣ್ತಾ ಇರ್ಬೋದು, ಇಲ್ಲಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೇನೆ. ಇಲ್ಲಿ ಆಯಿಲ್ ಲೀಕೇಜ್ ಆಗ್ತಾ ಇದೆ. ಅವರು ಕೊಟ್ಟಿರುವಂತಹ ಒಂದು ಶಾಕ್ ಅಬ್ಸರಲ್ಲಿ ಆಯಿಲ್ ಲೀಕೇಜ್ ಆಗ್ತದೆ. ಸೊ ಇಲ್ಲಿ ಓಪನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅದು ಓಪನ್ ಆಗಿದೆ. ಸೊ ಆ ರೀತಿಯೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಾವು ಎಷ್ಟಾದರೂ ಕೂಡ ಸೆಕೆಂಡ್ ಹ್ಯಾಂಡ್ ತಗೊಳ್ಳುವ ಕಾರಣ ಇದೆಲ್ಲ ಚೇಂಜಸ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಏನುಂಟು ಚೇಂಜಸ್ ಆಗಿದೆ ಈ ಒಂದು ಶಾಕ್ ಅಬ್ಸರ್ ಏನುಂಟು ಡಿಸ್ಕ್ ಸೆಟಪ್ ಮಾಡುವಾಗ. ಸೊ ಆದಷ್ಟು ಏನುಂಟು ನೀವು ಶಾಪ್ನವರ ಮಾತು ಕೇಳಿ ಡೈರೆಕ್ಟಾಗಿ ಫಿಟ್ ಆಗ್ತದೆ ಅಂತ ಹೇಳಿ ಮನೆಗೆ ಬಂದು ಯಾಮಾರಬೇಡಿ. ಆದಷ್ಟು ಚೆಕ್ ಮಾಡ್ಕೊಳ್ಳಿ, ಎಲ್ಲವೂ ಚೆನ್ನಾಗಿದ್ದರೆ ಮಾತ್ರ ತಗೊಳ್ಳಿ. ಆ್ಯಂಡ್ ಮತ್ತೊಂದು ಮೀಟರ್ ಕೇಬಲ್ ಏನುಂಟು, ಮೀಟರ್ ಕೇಬಲ್ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಸಾಧಾರಣ 1,000 ರೂಪಾಯಿ ಬೇಕಂತ ಅಂದ್ಕೊಳ್ತೇನೆ. ಅದಾಯ್ತಷ್ಟು. ಇನ್ನೊಂದು ಉಳ್ದದ್ದೇನಂತ ಹೇಳಿದರೆ ಇದು ಪೇಂಟಿಂಗಿಗೆ ನನಗೆ 300 ರೂಪಾಯಿ ಆಗಿದೆ ಹಬ್ಬಿಗೆ. ಅದಾದಮೇಲೆ ಬೇರಿಂಗಿಗೆ 350 ತನಕ ಆಗಿದೆ ಬೇರಿಂಗಿಗೆ. ಸೊ ಅದು ಕೂಡ ಅದನ್ನು ಆ್ಯಡ್ ಮಾಡಲಿಲ್ಲ ನಾನು, ಅದಕ್ಕೆ ಅಷ್ಟಾಯಿತು. ಅದಾದಮೇಲೆ ಇಲ್ಲಿ ಫೋರ್ಕ್ ಬೂಟ್ ಏನುಂಟು, ಫೋರ್ಕ್ ಬೂಟ್ ಇದು ನಾವು ಎಕ್ಸ್ಪಲ್ಸಿದು ಹಾಕಬೇಕಾಗ್ತದೆ. ನನ್ನದು ಓಲ್ಡ್ ಇದ್ದದ್ದು ಏನುಂಟು ತುಂಬ ಸಣ್ಣದಿತ್ತು, ಸಾಧಾರಣ ಇಷ್ಟಿಷ್ಟು ಮಾತ್ರ ಇದ್ದದ್ದು. ಇದು ತುಂಬ ಉದ್ದ ಇದೆ, ಇದಕ್ಕೆ ಸಾಧಾರಣ 200 ರೂಪಾಯಿ ಆಗಿದೆ ಅಷ್ಟು.
ಅದಾದಮೇಲೆ ಇಲ್ಲಿ ಶಾಕ್ ಅಬ್ಸರ್ ಏನುಂಟು, ಶಾಕ್ ಅಬ್ಸರಿಂದ ಮಡ್ಗಾಡಿಗೆ ನಾವು ಒಂದು ಕ್ಲ್ಯಾಂಪ್ ಕೂರಿಸಬೇಕಾಗ್ತದೆ, ಅದನ್ನು ನಾವೇ ಮಾಡಬೇಕು. ಸೊ ಆ ಒಂದು ರೀಸನಿಂದ ಅದರದ್ದು ನಾನು ಹಣ ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಕ್ಲ್ಯಾಂಪ್ ನಾನೇ ಮಾಡಿರುವಂತಹದ್ದು. ಅದಕ್ಕೆ ಕೂಡ ತುಂಬ ಏನುಂಟು ಸ್ವಲ್ಪ ಪರದಾಡಿದ್ದೇನೆ, ಅಷ್ಟೆಲ್ಲ ಆಯಿತು. ಸೊ ಆಲ್ರೆಡಿ ನೈಟ್ ಆಗ್ತಾ ಬಂತು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ, ಕಾಣ್ತಾ ಇಲ್ಲ ವಿಡಿಯೋದಲ್ಲಿ ಯಾವುದು ಕೂಡ. ಸೊ ಬಾಯ್ ಗಾಯ್ಸ್.